ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರಿ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಇವತ್ತು ನಾನು ಯರಗಟ್ಟಿಗೆ ಒಂದು ವೆಡ್ಡಿಂಗ್ ಇವೆಂಟ್ ಇತ್ತು ಅಂತ ಹೇಳಿ ಹೊಂಟಿದ್ದೆ. ಈ ಯರಗಟ್ಟಿ ಬನಹಟ್ಟಿಯಿಂದ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ಆಗ್ತೈತಿ. ಸೊ ಇವತ್ತಿಂದ ಟೀಮ್ ಇರೋದು ಭುವಿ ಮೆಲೋಡೀಸ್ ಅಂತ ಹೇಳಿ ಬಸವಣ್ಣನ ಟೀಮ್ ಇದೆ. ನಾನು ನಾಷ್ಟಾಗಿಷ್ಟ ಭಾಳ ಸ್ಲೋ ಮಾಡೀನಿ ರೀ, ಯಾಕಂದ್ರೆ ಅಣ್ಣ ಭಾಳ ಲೇಟ್ ಮಾಡಿಬಿಟ್ಟಿದ್ದ. ಅವನು ನೈಟ್ ಇವೆಂಟ್ ಏನೋ ಮುಗಿಸ್ಕೊಂಡು ಸೊ ಅಲ್ಲಿಂದ ಬಿಜಾಪುರಿಂದ ಲೇಟ್ ಆಗಿಬಿಟ್ರು ಅಂತ ಹೇಳಿ ಲೇಟ್ ಆಯ್ತು. ನಾನು ಸ್ಲೋ ಮುಷನ್ನಾಗಿ ನಾಷ್ಟ ಮಾಡಿದ್ದೆ. ಬಟ್ ಅಲ್ಲಿ ಹೋಟೆಲ್ನ ಎಷ್ಟೊಂದು ಕೂಡೋದು ಅಂತ ಹೇಳಿ ಇಲ್ಲಿ ಬಸ್ ಸ್ಟ್ಯಾಂಡ್ನಾಗ ಬಂದು ವೆಯ್ಟ್ ಮಾಡೀನಿ. ನನ್ನ ನಿದ್ದೆ ಅಂತೂ ಇನ್ನೂ ಅರ್ಧಂಬರ್ಧ ಆಗಿತ್ತು ರೀ. ನನ್ನ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ವೇಟ್ ಮಾಡಿ ಸಾಕಾಗಿ ಆಮೇಲೆ ಲಾಸ್ಟಿಗೆ ಅಣ್ಣ ಬಂದಿದ್ದು ಒಂದು ಆಲ್ಮೋಸ್ಟ್ ಒಂದು 10:45 ಆಗ್ತೈತಿ ಐ ಥಿಂಕ್. ಆ ಟೈಮಿಗೆ ಬಂದ. ಆಲ್ರೆಡಿ ಪ್ರೋಗ್ರಾಮಿಗೆ ಕರೆಸ್ದವ್ರು ಫೋನ್ ಹಚ್ಚಿ ಲಘು ಬರ್ರಿ ಅಂತ ಬಿಟ್ಟಿದ್ರು. ಸೊ ನಾನು ಅದ್ರಾಗ ಬೇರೆ ಒಂಚೂರು ಕಾಡಿಸ್ಬೇಕಂತ ಹೇಳಿ ಸ್ಲೋ ಮುಷನ್ನಾಗಿ ಹೆಜ್ಜೆ ಇಟ್ಕೊಂಡು ಮಲಗಿರ್ತಿದ್ದೆ. ಆಮೇಲೆ ಫೈನಲಿ ರೆಡಿ ಆಗಿ ಸ್ಟೇಜ್ ಕಡೆ ಹೋದ್ವಿ. ಇವತ್ತು ಹಿಂಗೆ ರೆಡಿ ಆಗಿದ್ದೆ, ಹೆಂಗೆ ಕನ್ಸಾಕತ್ತೀನಿ ಕಮೆಂಟ್ ಮಾಡಿ ಹೇಳ್ರಾ. ಮತ್ತು ಆಮೇಲೆ ಈಗಂತೂ ನಮ್ಮ ಸೈಡ್ ಈ ಗೊಂಬೆಗಳ್ದು ಫುಲ್ ಹಾವಳಿ ಮದ್ವೆ ಒಳಗೆ. ಈ ಗೊಂಬೆಗಳ್ನ ಸ್ಪೆಷಲಿ ಯಾಕೆ ಕರೆಸ್ತಾರೆ ಅಂತ ಹೇಳಿ ನಾನು ಗೆಸ್ ಮಾಡಿದ್ದೇನೆಂದ್ರೆ, ಈ ಸಣ್ಣ ಹುಡುಗರು ಒಟ್ಟು ಅವ್ವ ಅಪ್ಪನ ಬಿಟ್ಟು ಸರಿಯಂಗಿಲ್ಲ ರೀ. ಹೀಗಾಗಿ ಈ ಗೊಂಬೆಗಳು ನೋಡಿದ್ರೆ ಸ್ವಲ್ಪ ಆಟ ಗೀಟ ಆಡ್ಕೋತ ಮಜಾ ಮಾಡ್ತಾವು ಅಂಥೇಳಿ ಈ ಗೊಂಬೆಗಳ್ನ ಸ್ಪೆಷಲಿ ಕರೆಸಿರ್ತಾರೆ. ಸೊ ಅದ್ರಾಗ ಬೇರೆ ಈ ಗೊಂಬೆ ಅಂತೂ ಫುಲ್ ಜೋಶ್ ಒಳಗಿತ್ತು. ಎಂಥ ಮೆಲೋಡಿ ಸಾಂಗ್ ಹಾಡಿದ್ರೂ ಡ್ಯಾನ್ಸ್ ಮಾಡೋಕೆ ಓಡಿ ಬರ್ತಿತ್ತು. ಸೊ ಪಾಪ ಅವ್ರು ಇಂಥ ಶೆಕೆ ಒಳಗೂ ಆ ಕಾಸ್ಟ್ಯೂಮ್ ಹಾಕ್ಕೊಂಡು ನಿಂದಿರ್ತಾರಂದ್ರೆ ನಿಜ ಅವರು ಗ್ರೇಟ್. ಸೊ ಅವ್ರಿಗೆ ಚಲೋ ಆಗಲಿ ಅಂತ ಹೇಳಿ ನಾ ಕೇಳ್ಕೊತೀನಿ. ಆ್ಯಂಡ್ ಈ ಗೊಂಬೆ ಜೊತೆ ನಾನು ಒಂದಿಷ್ಟು ಫೋಟೋಸ್ ತೊಗೋಬೇಕು, ವಿಡಿಯೋಸ್ ಮಾಡ್ಕೋಬೇಕಂತ ಹೇಳಿ ಮಾಡ್ಲಿಕತ್ತಿದ್ದೆ. ಸೊ ಮಜಾ ಆ್ಯಕ್ಷನ್ ಮಾಡತ್ತಿತ್ತು. ಸೊ ನಂಗೆ ನೋಡಿ ಭಾಳ ಖುಷಿ ಆಯ್ತು. ಆ್ಯಂಡ್ ನಾನು ಮತ್ತು ಈ ಸ್ವಲ್ಪ ದಿನದಾಗ ನನ್ನ ಕಸಿನ್ ಅಣ್ಣನ ಮದ್ವೆ ಇತ್ತು. ಹಿಂಗಾಗಿ ನಾನು ಗೋಕಾಕ್ ಹೋದೆ. ಸೊ ಇಲ್ಲಿಗೆ ವ್ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗ್ನ ಸಿಗೋನು. ಚಲೋ ಬಾಯ್.